ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣ ಏನಿದೆ, ಅವರು ಯಾರಿಗೂ ಕೂಡ ಬೇಡವಾದಂತಹ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ರು. ಯಾಕೆ ಎನ್ನುವಂತಹ ಪ್ರಶ್ನೆ. ಆ ಜಾಗದಿಂದಲೇ ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ರ ರಾಯ್ ಅವರು. ಯಾರಿಗೂ ಬೇಡ ಆಗಿತ್ತು ಆ ಜಾಗ. ಅಂತಹ ಜಾಗ ಏನಿದೆ ಅದರಿಂದಾನೇ ಅವರು ದುಡ್ಡನ್ನು ಸಂಪಾದನೆ ಮಾಡಿದ್ರ. ಸಿ.ಜೆ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲಿನೇ ಸಂಚಲನ ಮೂಡಿಸ್ತಾ ಇದೆ, ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತದೆ. ಹಾಗಾದ್ರೆ ಆ ಜಾಗ ಯಾವುದು? 15 ವರ್ಷ ಹಿಂದೆ ನೋಡಿದಂತಹ ಭವಿಷ್ಯ ನಿಜವಾಯ್ತಾ? ಈಗ ಬೆಂಗಳೂರಿನ ಪ್ರಮುಖ ಸ್ಥಳ ಬಿಟ್ಟು ರಾಯ್ ಆಯ್ಕೆ ಮಾಡಿದ್ದ ಆ ಜಾಗ ಸರ್ಜಾಪುರ. ರಿಯಲ್ ಎಸ್ಟೇಟ್ ಉದ್ಯಮ ಶುರು ಮಾಡಿದ್ದ ಅವರು ಅಲ್ಲಿ. ಕೈಯಲ್ಲಿ ಹಣ ಇರಲಿಲ್ಲ, ಆದರೆ ಇವರು ದುಡ್ಡಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಂದು ಕಟ್ಟಡವನ್ನು ಖರೀದಿ ಮಾಡ್ತಾರೆ. ಸಿ.ಜೆ. ರಾಯ್ ನಾವು ಆಪ್ತರೇನಿರ್ತಾರೆ, ಅದರ ಜೊತೆ ಬೋರ್ಡ್ನ ಸದಸ್ಯರು ಬೆಂಗಳೂರಿನ ಹೃದಯ ಭಾಗದಲ್ಲಿ ಜಾಗವನ್ನು ಖರೀದಿ ಮಾಡೋಕ್ಕೆ ಸೂಚನೆಯನ್ನು ನೀಡಿರ್ತಾರೆ. ಕೆಲವರು ಅವರು ಸಲಹೆ ಕೊಟ್ಟಿರ್ತಾರೆ. ಆದರೆ ರಾಯ್ ಎಲ್ಲರ ಸಲಹೆಯನ್ನು ಧಿಕ್ಕರಿಸಿ ಸರ್ಜಾಪುರ ಬಳಿ ಒಂದು ಜಮೀನನ್ನು ತೆಗೆದುಕೊಳ್ಳುತ್ತಾರೆ. ಸರ್ಜಾಪುರದ IT ವಲಯಗಳ ಬಗ್ಗೆ ಭವಿಷ್ಯ ನೋಡಿದಿರ್ತಾರೆ ರಾಯ್ ಅವರು. ಏನಾಗುತ್ತೆ ಮುಂದೆ ಅಂತ ಹೇಳಿ ಆ ಒಂದು ಜಾಗವನ್ನು ತೆಗೆದುಕೊಂಡು ಅಲ್ಲಿಂದಾನೇ ತಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಅದರಿಂದ ಕೋಟಿ ಕೋಟಿ ದುಡ್ಡನ್ನು ಗಳಿಸ್ತಾರೆ. ಇವತ್ತು ಕಾನ್ಫಿಡೆಂಟ್ ಗ್ರೂಪ್ ಎನ್ನುವಂತಹ ಕಂಪನಿಯನ್ನು ಇಟ್ಟುಕೊಂಡು ಲಕ್ಷ ಅಂದರೆ ಸಾವಿರಾರು ಕೋಟಿ ರೂಪಾಯ ವ್ಯವಹಾರಗಳನ್ನು ಮಾಡ್ತಾ ಇದ್ರು. ಅವರು ಈ ಹಿಂದೆ ಏನು ಯೋಚನೆ ಮಾಡಿದ್ರಲ್ಲ ಅದು ಸರಿಯಾಗಿ. ಈಗ ಅಂತಹ ಮುಂದಾಲೋಚನೆ ಇರುವಂತಹ ವ್ಯಕ್ತಿ, ಯಾರು ಏನೇ ಹೇಳಿದ್ರು ಕೇಳದೇ ಇರುವಂತಹ ವ್ಯಕ್ತಿ, ತನ್ನದೇ ನಿರ್ಧಾರ ತನ್ನದೇ ದಾರಿಯಲ್ಲಿ ನಡೆಯುವಂತಹ ವ್ಯಕ್ತಿ, ಈ ಸಾವಿನಲ್ಲಿಯೂ ಕೂಡ ಯಾರ ಮಾತನ್ನು ಕೇಳದೆ, ಯಾರ ಬಗ್ಗೆಯೂ ಕೂಡ ಯೋಚನೆ ಮಾಡದೆ ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಂಡು ಸಾವನ್ನಪ್ಪಿಟ್ಟು. ಈ ವಿಚಾರವನ್ನು ನೋಡಿದಾಗ ಅದು ನಮಗೆ ಗೊತ್ತಾಗುತ್ತೆ. ಸಿ.ಜೆ. ರಾಯ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಎಷ್ಟು ಕರೆಕ್ಟ್ ಆಗಿರ್ತಾರೆ, ನಿಖರವಾಗಿರ್ತಾರೆ ಅನ್ನೋದು ಈ ಘಟನೆಯಿಂದ ಗೊತ್ತಾಗ್ತಾ ಇದೆ. ನೋಡಿ, ಹಿಂದೆ ಒಂದು ಖಾಲಿ ಜಾಗ ಇತ್ತು, ಅದು ಯಾರಿಗೂ ಕೂಡ ಬೇಡ ಆಗಿತ್ತು. ಅಂಥದ್ದನ್ನು ಇವ್ರೋಗಿ ತಗೋತಾರೆ. ಅದರಿಂದಾನೇ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. 15 ವರ್ಷದ ಹಿಂದೆ ಏನಿದೆ ಅವರು ಹೇಳಿರ್ತಾರೆ, ನೋಡಿ ಇದಕ್ಕೆ ರೇಟ್ ಜಾಸ್ತಿ ಆಗೇ ಆಗುತ್ತೆ ಅಂತ ಭವಿಷ್ಯ ಹೇಳಿರ್ತಾರೆ. ಅದು ನಿಜವಾಗ್ತದೆ ಈಗಲೂ ಕೂಡ. ಬೆಂಗಳೂರಿನಲ್ಲಿ ಮೇನ್ ಏರಿಯಾದಲ್ಲಿ ಒಂದು ಜಾಗ ಆಯ್ಕೆ ಮಾಡಿರ್ತಾರೆ. ಆದರೆ ಅದು ಬೇಡ ಅಂತ ಇವರು ಏನು ಬೇಡ ಬೇರೆ ಕಡೆ ಹೋಗ್ತಾರೆ. ರಿಯಲ್ ಎಸ್ಟೇಟು ಉದ್ಯಮ ಶುರು ಮಾಡಬೇಕಾದ್ರೆ ರಾಯ್ ಕೈಯಲ್ಲಿ ಯಾವುದೇ ರೀತಿಯ ದುಡ್ಡು ಇರಲಿಲ್ಲ, ಜಾಸ್ತಿ ಏನು ದುಡ್ಡು ಇರಲಿಲ್ಲ, ಎಲ್ಲನೂ ಸ್ವಲ್ಪ ಸ್ವಲ್ಪ ಇರುತ್ತೆ. ಅವರು ಒಂದು ಜಾಗ ತಗೊಳ್ತಾರೆ. ಬೆಂಗಳೂರಲ್ಲಿ ಮೇನ್ ಸಿಟಿನಲ್ಲಿ ತಗೊಳ್ಳೋದಕ್ಕಿಂತ ಬೇರೆ ಸ್ವಲ್ಪ ಹೋಗ್ತಾರೆ. ಸಿ.ಜೆ. ರಾಯ್ ಸ್ನೇಹಿತರು, ಸಂಬಂಧಿಕರು, ಬೇರೆ ಬೇರೆ ಬೋರ್ಡ್ನವರು ಏನು ಸದಸ್ಯರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಅಲ್ಲಿ ಜಾಗ ಖರೀದಿ ಮಾಡ್ರಿ ಅಂತಂದು ಹೇಳಿರ್ತಾರೆ. ಆದರೆ ಅವ್ರು ಅಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ. ಬೇರೆ ಕಡೆ ನನಗೆ ತಿಳಿದಿದೆ, ನಾನು ಅಲ್ಲಿ ಹೋಗ್ತೀನಿ. ಎಲ್ಲರೂ ಹೇಳಿದ್ದನ್ನು ಬೇಡ ಅಂತ ಹೇಳಿ ಸರ್ಜಾಪುರದ ಹತ್ರ ಹೋಗಿ ತಗೋತಾರೆ. ಅಲ್ಲಿ ಅಷ್ಟು ದೂರ ಯಾಕೆ ತೊಗೊಂಡೆ, ಅದಕ್ಕೆ ಏನು ಬೆಲೆ ಇದೆ, ಏನು ವ್ಯಾಲ್ಯೂ ಇಲ್ಲ ಅದಕ್ಕೆ, ಹಾಗೆ ಹಿಂಗೆ ಅಂತ ಅವ್ರು ಮಾತನಾಡಿರ್ತಾರೆ ಬೇರೆಯವರು. ಆದರೆ ಅವ್ರು ಹಾಗೆ ಹೇಳ್ತಾರೆ, ನಿಮ್ಗೆ ಈಗ ಗೊತ್ತಿಲ್ಲ ಇದು, ಮುಂದಿನ ದಿನಗಳಲ್ಲಿ ನೋಡಿ ಇದೇ ಜಾಗ ಎಷ್ಟು ಬೆಲೆ ಬಾಳುತ್ತೆ, ಯಾವ ರೀತಿಯಾಗಿ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಕಡಿಮೆ ದುಡ್ಡನ್ನು ಇನ್ವೆಸ್ಟ್ಮೆಂಟು ಮಾಡಿ ಜಾಸ್ತಿ ಲಾಭವನ್ನು ಗಳಿಸುವಂತಹ ಯೋಚನೆಯನ್ನು 15 ವರ್ಷಗಳ ಹಿಂದೆ ರಾಯ್ ಅವರು ಯೋಚನೆ ಮಾಡಿರ್ತಾರೆ. ಅವರು ಆವಾಗ ಏನು ಯೋಚನೆ ಮಾಡಿದ್ರು ಅದೀಗ ನಿಜ ಆಗಿದೆ. ಇಷ್ಟೊಂದು ಮುಂದಾಲೋಚನೆ ಇರುವಂತಹ ವ್ಯಕ್ತಿ ಯಾಕೆ ಈ ರೀತಿಯಾಗಿ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಬಿಟ್ರು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿದೆ. ವ್ಯವಹಾರಗಳಲ್ಲಿ ಪಕ್ಕಾ ಕ್ಯಾಲ್ಕುಲೇಷನನ್ನು ಮಾಡಿ ಆದಾಯ ಹೆಂಗೆ ತಗೋಬೇಕು ಅನ್ನೋದನ್ನು ಯೋಚನೆ ಮಾಡುವಂತಹ ವ್ಯಕ್ತಿ ಅವರ ಜೀವನದ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ? ಯಾಕೆ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡ್ರು? ಆಯಿತು, IT ಅಧಿಕಾರಿಗಳು ದಾಳಿ ಮಾಡಿದ್ರೇನು, ಕ್ವಶನ್ ಕೇಳಿದ್ರೇನು, ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡ್ರೆ ಏನು, ಅದನ್ನು ಮತ್ತೆ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡುವಂತಹ ಶಕ್ತಿ, ಬುದ್ಧಿವಂತಿಕೆ ಎಲ್ಲವೂ ಕೂಡ ರಾಯ್ ಹತ್ರ ಇತ್ತು. ಆದರೂ ಕೂಡ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದ್ಸಲ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದು ಎಲ್ಲ ವ್ಯವಹಾರಗಳನ್ನು ಮಾಡಿದ ಮೇಲೆ ಅದೇನಾದರೂ ಸ್ವಲ್ಪ ಫೇಲ್ಯೂರ್ ಆಗಿ ಅವರ ಒಂದು ಆದಾಯದಲ್ಲಿ ಕಡಿಮೆ ಆದರೂ ಕೂಡ ಅದನ್ನು ಹೆಂಗೆ ಮೇಲಕ್ಕೆ ತರಬೇಕನ್ನೋದು ಯೋಚನೆ ಇದ್ದೇ ಇರುತ್ತೆ. ಆದರೆ IT ಅಧಿಕಾರಿಗಳು ಕಿರುಕುಳದಿಂದ ಇವರು ಸಾವನ್ನಪ್ಪಿದ್ದಾರೆ. ಬರೀ ಅದು ಒಂದೇ ಕಾರಣ ಅಂತಂದರೆ ಅದನ್ನು ಯಾರೂ ನಂಬೋಕ್ಕೆ ತಯಾರಾಗಿಲ್ಲ. ಅದಕ್ಕೆ ಸಾಕಷ್ಟು ಅನುಮಾನ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ತನಿಖೆ ಆಗಬೇಕು. ತನಿಖೆ ಆದ ನಂತರ ಎಲ್ಲವೂ ಕೂಡ ಹೊರಗೆ ಬರುತ್ತೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.